ಅನುಗತ ಜಾತ್ಯೈವ ಶಕ್ತ್ಯಾದಿಗ್ರಹ ಅಂಗೀಕಾರಃ ಇತಿ ಯೋಜ್ಯ. ಅನುಗತ ಜಾತಿ ಅಂಗೀಕಾರ ಮಾಡದೆ ಹೋದರೆ ಅನುಗತ ಜಾತ್ಯೈವ ಶಕ್ತ್ಯಾದಿಗ್ರಹ ಅಂಗೀಕಾರೇ ಬಾಧಕಮಃ. ಅನುಗತ ಜಾತಿಯನ್ನು ಒಪ್ಪಿನೇ ಶಕ್ತ್ಯಾದಿ ಜ್ಞಾನ ಬರೋದು ಅಂತ ಅವ್ರೇನು ಹೇಳ್ತಾರೆ, ಅದಕ್ಕೆ ಮತ್ತೊಂದು ಸ್ಥಳದಲ್ಲಿ ಬಾಧಕ ತೋರಿಸ್ತಾ ಇದ್ದಾರೆ. ಎಲ್ಲಿ ತಥೈವ ವ್ಯಕ್ತಿತ್ವಾಭಾವ ದೂಷಿತಂ ಹೇಳಬೇಕು ಬಾಯಲ್ಲಿ ಎಲ್ಲರೂ. ತಥೈವ ವ್ಯಕ್ತಿ ವಿಜ್ಞಾನಂ ವ್ಯಕ್ತಿತ್ವಾಭಾವ ದೂಷಿತಂ. ಏನಿದ್ರ ಅರ್ಥ ಅಂದರೆ, ಯಥಾ ಜಾತಿ ವಿಜ್ಞಾನಂ ಜಾತಿತ್ವಾಭಾವೇನ ದೂಷಿತಂ ತಥೈವ ವ್ಯಕ್ತಿ ವಿಜ್ಞಾನಂ ವ್ಯಕ್ತೀನಾಂ ವ್ಯಕ್ತಿ ಶಬ್ದ ವಾಚ್ಯತ್ವ ವಿಜ್ಞಾನಂ ಅಂತರ್ಥ. ವ್ಯಕ್ತಿ ವಿಜ್ಞಾನಂ ಅಂತಂದರೆ ತನ್ನಿಮಿತ್ತ ವ್ಯಕ್ತಿತ್ವ ಜಾತ್ಯಭಾವೇನ ದೂಷಿತಂ. ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ, ಜಾತಿ ವಿಜ್ಞಾನಂ ಜಾತಿತ್ವಾಭಾವೇನ ದೂಷಿತಂ. ಈಗ ಹಿಂದೆ ಮಾಡಿದ್ದದ ಇಲ್ವಾ? ಜಾತಿ ಶಬ್ದ ವಾಚ್ಯತ್ವವನ್ನು ವಿಚಾರ ಮಾಡಿದರೆ ಜಾತಿ ಒಪ್ಪದೇನೆ ಮಾಡಲಿಕ್ಕೆ ಬರ್ತದೆ, ಜಾತಿ ಶಬ್ದ ವಾಚ್ಯತ್ವ ತಿಳಿಲಿಕ್ಕೆ ಬರ್ತದೆ. ಅದು ಹೇಗೋ ಹಾಗೇನೆ ವ್ಯಕ್ತಿ ವಿಜ್ಞಾನ. ಏನು ವ್ಯಕ್ತಿ ವಿಜ್ಞಾನಂ ಅಂದರೆ, ವ್ಯಕ್ತೀನಾಂ ವ್ಯಕ್ತಿ ಶಬ್ದ ವಾಚ್ಯತ್ವ ವಿಜ್ಞಾನಂ. ಹಾಗೆ ಜಾತಿ ವಿಜ್ಞಾನ ಶಬ್ದಕ್ಕೂ ಅದೇ ಅರ್ಥ. ಜಾತೀನಾಂ ಜಾತಿ ಶಬ್ದ ವಾಚ್ಯತ್ವ ತಿಳುವಳಿಕೆ ಜಾತಿತ್ವ ಅನ್ನೋ ಜಾತಿ ಇಲ್ಲದೆ ಇದ್ರೂ ಆಗ್ತದೆ. ಹಾಗೆ ವ್ಯಕ್ತೀನಾಂ ವ್ಯಕ್ತಿ ಶಬ್ದ ವಾಚ್ಯತ್ವ ವಿಜ್ಞಾನಮಪಿ ತನ್ನಿಮಿತ್ತ ವ್ಯಕ್ತಿತ್ವ ಜಾತ್ಯಭಾವೇನ ದೂಷಿತಂ. ಅವರಲ್ಲಿ ವ್ಯಕ್ತಿತ್ವ ಅಂತ ಒಂದು ಜಾತಿ ಒಪ್ಪಿಲ್ಲ. ಆದರೆ ವ್ಯಕ್ತಿ ಅನ್ನೋ ಶಬ್ದ ಯಾವುದನ್ನು ಕರೀತದೆ? ವ್ಯಕ್ತಿ ಅಂದರೆ ಸಮ್ ಪರ್ಸನ್ ಅಂತ ಅರ್ಥ. ವ್ಯಕ್ತಿ ಅನ್ನೋ ಶಬ್ದ ಸಮ್ ಪರ್ಸನ್ ಅನ್ನೋ ಅರ್ಥವನ್ನು ತಿಳಿಸ್ಬೇಕಾದ್ರೆ ವ್ಯಕ್ತಿತ್ವ ಅನ್ನುವಂತಹ ಜಾತಿ ನಿಮ್ಮ ಪ್ರಕಾರ ಇರಬೇಕಿತ್ತು. ಇಲ್ಲದೇ ಹೋದರೂ ಕೂಡ ವ್ಯಕ್ತಿ ಶಬ್ದ ವಾಚ್ಯತ್ವ ಜ್ಞಾನ ಆಗ್ತದಷ್ಟೇ. ಆದ್ದರಿಂದಲೇ ದೂಷಿತಂ ಅಂತಂದರು. ವ್ಯಕ್ತಿತ್ವ ಜಾತಿ ಇಲ್ಲದೆ ಹೋದರೂ ವ್ಯಕ್ತಿ ವಿಜ್ಞಾನ ಅನ್ನೋದು ವ್ಯಕ್ತಿ ಶಬ್ದ ವಾಚ್ಯತ್ವ ವ್ಯಕ್ತಿಯಲ್ಲಿದೆ ಅನ್ನೋದು ಹೇಗೆ ತಿಳಿತದೋ ಹಾಗೆ. ಇನ್ನೂ ವಿವರಣೆ ಕೊಡ್ತಾರೆ. ದ್ರವ್ಯ ಗುಣ ಕರ್ಮಾಣಿ ಖಲು ವ್ಯಕ್ತಯ. ದ್ರವ್ಯ ಗುಣ ಕರ್ಮ ಇವುಗಳನ್ನು ವ್ಯಕ್ತಿ ಅಂತ ಕರೀತಾರೆ. ವ್ಯಕ್ತಯ ಉಚ್ಯಂತೆ. ದ್ರವ್ಯ ವ್ಯಕ್ತಿ, ಕರ್ಮ ಅನ್ನೋ ವ್ಯಕ್ತಿ, ಗುಣ ಅನ್ನೋದು ವ್ಯಕ್ತಿ ಅಂತ ವ್ಯಕ್ತಿ ಶಬ್ದದಿಂದ ಗುರುತಿಸ್ತದೆ. ನಚ ತತ್ರ ವ್ಯಕ್ತಿತ್ವಂ ನಾಮ ಸಾಮಾನ್ಯಮಸ್ತಿ. ವ್ಯಕ್ತಿತ್ವ ಅನ್ನುವಂಥ ಒಂದು ಸಾಮಾನ್ಯ ದ್ರವ್ಯದಲ್ಲಿಯೂ ಗುಣದಲ್ಲಿಯೂ ಕರ್ಮದಲ್ಲಿಯೂ ಇಲ್ಲ. ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಅನ್ನುವ ಸಾಮಾನ್ಯ ಒಪ್ಪಿಲ್ಲ. ಸತ್ತಯ ಪರಾಪರ ಭಾವ ಅಭಾವಾತ್. ವ್ಯಕ್ತಿತ್ವ ಅನ್ನುವಂಥ ಸಾಮಾನ್ಯ ಒಪ್ಪಲಿಲ್ಲ. ಯಾಕೆ ಅಂತಂದರೆ, ಸತ್ತ ಅಂತನ್ನೋದು ದ್ರವ್ಯ ಗುಣ ಕರ್ಮ ಮೂರರಲ್ಲೂ ಇದೆ. ವ್ಯಕ್ತಿತ್ವವನ್ನು ಕೂಡ ನೀವು ಮೂರರಲ್ಲಿ ಒಪ್ಪಿಬಿಟ್ರೆ ಸತ್ತ ಅನ್ನುವಂಥ ಸಾಮಾನ್ಯಕ್ಕಿಂತ ಅದನ್ನು ಪರ ಅನ್ನಬೇಕೋ, ಸತ್ತ ಸಾಮಾನ್ಯಕ್ಕಿಂತ ಅದನ್ನು ಅಪರ ಅನ್ನಬೇಕು ಅಂತ ವ್ಯವಸ್ಥೆ ಹೇಳಲಿಕ್ಕೆ ಬರಲ್ಲ. ಪರ ಅಂದರೆ ವ್ಯಕ್ತಿತ್ವ ಅನ್ನೋದು ಸತ್ತಾ ಜಾತಿಗಿಂತಲೂ ವ್ಯಾಪಕವಾಗಿರಬೇಕು ಅಂತ ಹೇಳಬೇಕು. ವ್ಯಕ್ತಿತ್ವ ಮೂರರಲ್ಲೇ ಇರೋದರಿಂದ ಅದು ಪರ ಅನ್ನಲಿಕ್ಕೆ ಬರಲ್ಲ. ಸತ್ತಾ ಸಮಾನವಾಯಿತು. ಯಾಕಂದರೆ ಅವರಲ್ಲಿ ಏನು ರೂಲ್ಸು ಅಂದರೆ, ಯಾವುದನ್ನು ಸಾಮಾನ್ಯ ಅಂತ ಕರೀತಾರೆ ಆ ಸಾಮಾನ್ಯ ಒಂದ ಪರ ಸಾಮಾನ್ಯ ಆಗಬೇಕು, ಒಂದ ಅಪರ ಸಾಮಾನ್ಯ ಆಗಬೇಕು. ಪರ ಅಪರ ಸಾಮಾನ್ಯಕ್ಕಿಂತ ಭಿನ್ನವಾದ ಮತ್ತೊಂದು ಸಾಮಾನ್ಯ ಒಪ್ಪಿಲ್ಲ. ಹಾಗಾದರೆ ದ್ರವ್ಯ ಗುಣ ಕರ್ಮ ಮೂರು ವ್ಯಕ್ತಿಗಳು ಅಂತಂತ ಹೇಳಿ
ಅಲ್ಲಿ ವ್ಯಕ್ತಿತ್ವ ಅನ್ನುವ ಸಾಮಾನ್ಯವನ್ನು ಒಪ್ಪಿದರೆ ಸತ್ತ ಅನ್ನೋದು ಮೂರರಲ್ಲಿಯೂ ಇರುವ ಸಾಮಾನ್ಯ ಆದ್ದರಿಂದ ವ್ಯಕ್ತಿತ್ವವನ್ನು ಪರಸಾಮಾನ್ಯ ಅಂತಿರೋ ಅಪರಸಾಮಾನ್ಯ ಅಂತಿರೋ ಅಂತ ಕೇಳಿದಾಗ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಅಂದ್ರೆ ಈಗ ವ್ಯಕ್ತಿತ್ವ ಸತ್ತ ಸತ್ವ ಸತ್ತ ಎರಡನ್ನ ಒಂದೇ ಆಯ್ತು, ಅದರಲ್ಲಿ ಒಂದೇ ಆಯ್ತು ಅಂತ ಅನ್ಲಿಲ್ಲ. ಸತ್ತ ಅನ್ನೋದು ಪ್ರತ್ಯೇಕ ಜಾತಿ, ಅಂದ್ರೆ ಯಾವ್ದು ಪರ ಯಾವ್ದು ಅಪರ ಅಂತ ಡಿಸೈಡ್ ಮಾಡಿ ಹೇಳಲಿಕ್ಕೆ ಬರಲ್ಲ ಅಂತ ಆಗ್ತದೆ ಅಷ್ಟೆ. ಅಂದರೆ ವ್ಯಕ್ತಿತ್ವ ಅನ್ನೋದು ಸತ್ತಾಕ್ಕಿಂತಲೂ ಪರಜಾತಿ ಅನ್ನಬೇಕೋ ಸತ್ತಾಕ್ಕಿಂತಲೂ ಅಪರಜಾತಿ ಅನ್ನಬೇಕು ಅನ್ನೋ ವಿವೇಕ ಹೇಳಲಿಕ್ಕೆ ಬರಲ್ಲ. ಅದಕ್ಕಾಗಿ ಅವರು ವ್ಯಕ್ತಿತ್ವ ಒಪ್ಪಲ್ಲದಿಲ್ಲ. ವ್ಯಕ್ತಿತ್ವ ಅಂತ ಒಂದು ಸಾಮಾನ್ಯವೇ ಇಲ್ಲ ಅಂತ ಹೇಳ್ತಾರೆ. ವ್ಯಕ್ತಿತ್ವ ಒಪ್ತಾರೆ, ವ್ಯಕ್ತಿತ್ವ ಧರ್ಮ ಅಂತ ಹೇಳ್ತಾರೆ ಹೊರತು ವ್ಯಕ್ತಿತ್ವವನ್ನು ಜಾತಿ ಅಂತ ಹೇಳಲ್ಲ. ಅದು ಸಾಮಾನ್ಯ ಸಮಸ್ಯೆ ಅವರಲ್ಲಿ. ಅದಕ್ಕೆ ಆಚಾರ್ಯರು ಅಲ್ಲೇ ಪ್ರಶ್ನೆ ಕೇಳಿದರು, ವ್ಯಕ್ತಿತ್ವ ಹೇಗಿದ್ರೂ ನೀವೇ ಒಪ್ಪಿಲ್ಲ ಸಾಮಾನ್ಯ ಅಂತ, ಆದರೆ ವ್ಯಕ್ತಿ ಶಬ್ದ ವಾಚ್ಯತ್ವವನ್ನು ದ್ರವ್ಯಗುಣ ಕರ್ಮದಲ್ಲಿ ಒಪ್ಪಿದಿರಿ, ಹೇಗಾಯಿತು? ಶಕ್ತಿ ಜ್ಞಾನ ಹೇಗಾಯಿತು ವ್ಯಕ್ತಿ ಶಬ್ದದ್ದು? ವ್ಯಕ್ತಿತ್ವ ಒಪ್ಪದೇ ಹೋದರೂ ವ್ಯಕ್ತಿ ಶಬ್ದ ವಾಚ್ಯತ್ವದ ಜ್ಞಾನ ವ್ಯಕ್ತಿಗಳಲ್ಲಿ ಆಗ್ತದೆ ಅಂತ ಒಪ್ಪಿದರಲ್ಲ, ಹೇಗೆ ಅಂತ ಕೇಳಿದ್ವಿ. ಅದು ಸಮಸ್ಯೆ. ಅವ್ರಿಗೆ ಹೇಳ್ಕೊಂಡವ್ರೆ ಇನ್ನಿಂದ ಹೇಳಿದಾಗೆ ಜಾತಿತ್ವ ಎಂಬ ಜಾತಿ ಕೂಡ್ಸ್ಲಿಕ್ಕೆ ಆಗಿಲ್ಲಲ್ಲ, ಹಾಗೆ ಕೂಡ್ಸಕ್ ಬರಕ ಅಂತ ಹೇಳಲ್ಲ. ಅದೇ ಥರದ್ದೇ ದೋಷ. ಜಾತಿ ಶಬ್ದ ವಾಚ್ಯತ್ವವನ್ನು ಗೋತ್ವಾದಿ ಜಾತಿಗಳಲ್ಲಿ ಒಪ್ತೀರಿ, ಆದರೆ ಜಾತಿತ್ವ ಅನ್ನೋ ಜಾತಿಯನ್ನು ಒಪ್ಪಿಲ್ಲ ಅಂತ ಹಿಂದೆ ನಿನ್ನೆ ಪಾಠ ಹೇಳುವಾಗ ಏನು ಹೇಳಿತ್ತೋ ಇವತ್ತು ಅದೇ ಥರನೇ ವ್ಯಕ್ತಿ ಶಬ್ದ ವಾಚ್ಯತ್ವ ದ್ರವ್ಯ ಗುಣಕರ್ಮದಲ್ಲಿ ಒಪ್ತೀರಿ, ಆದರೆ ವ್ಯಕ್ತಿತ್ವ ಅನ್ನೋ ಜಾತಿಯನ್ನು ನೀವು ಹಾಗಾದರೆ ವ್ಯಕ್ತಿ ಶಬ್ದ ವಾಚ್ಯತ್ವ ಹೇಗೆ? ಎಂಥ ಸಮಸ್ಯೆ ಇದೆ ನೋಡ್ರಿ ಅವರಲ್ಲಿ. ಅದಕ್ಕೆ ಅಂತಾರೆ ದ್ರವ್ಯ ಗುಣಕರ್ಮ ವ್ಯಕ್ತಿಗಳು ಅಂತ ಕರೆಸ್ಕೊಳ್ಳುವವು ಅಲ್ಲಿ ವ್ಯಕ್ತಿತ್ವ ಅನ್ನೋ ಸಾಮಾನ್ಯ ಇಲ್ಲ. ಯಾಕೆ ಅಂದರೆ ಸತ್ತಯ ಪರಾಪರ ಅಭಾವಾತ್, ಸತ್ತಾಕ್ಕಿಂತಲೂ ಅದು ಪರ ಅಂತ ಹೇಳಲಿಕ್ಕೂ ಬರಲ್ಲ, ಅಪರ ಅಂತ ಹೇಳಲಿಕ್ಕೂ ಬರಲ್ಲ. ಅಂದಮೇಲೆ ತಸ್ಮಾತ್ ತತ್ರ ವ್ಯಕ್ತಿ ಶಬ್ದ ವಾಚ್ಯತ್ವ ಜ್ಞಾನಂ ನ ಸ್ಯಾತ್. ದ್ರವ್ಯ ಗುಣಕರ್ಮ ಮೂರರಲ್ಲಿಯೂ ವ್ಯಕ್ತಿ ಶಬ್ದ ವಾಚ್ಯತ್ವದ ಜ್ಞಾನವೇ ವ್ಯಕ್ತಿ ಶಬ್ದದ ವ್ಯುತ್ಪತ್ತಿ ಬರದೇ ಹೋಗಬೇಕಾದೀತು. ಇದು ಭಗವತ್ಪಾದರು ಆಕ್ಷೇಪ ಮಾಡಿದ್ದಾರೆ ಅವರ ಮೇಲೆ. ಉತ್ತರ ಕೊಡಲಿಕ್ಕಾಗಿಲ್ಲ, ಅದಕ್ಕೆ ಅವರು ಅನ್ಬೋದು. ಮಾಭೂತ್ ವ್ಯತಿರಿಕ್ತಂ ವ್ಯಕ್ತಿತ್ವ ಸತ್ತೈವ ವ್ಯಕ್ತಿ ಶಬ್ದ ಪ್ರವೃತ್ತಿ ಪ್ರವೃತ್ತೋ ನಿಮಿತ್ತಂ ಭವಿಷ್ಯತಿ. ಇಲ್ಲ, ವ್ಯಕ್ತಿತ್ವ ಅನ್ನುವಂಥ ಜಾತಿ ಒಪ್ಪದೇ ಇದ್ದರೆ ಬೇಡ, ಆದರೆ ವ್ಯಕ್ತಿತ್ವ ಮತ್ತು ಸತ್ತ ಬೇರೆ ಅಲ್ಲವೇ ಅಲ್ಲ ಹೀಗೆ ಹೇಳ್ತೇವೆ ಅಂತ ಶುರು ಮಾಡಿದ್ವಿ. ವ್ಯಕ್ತಿತ್ವ ಮತ್ತು ಸತ್ತ ಬೇರೆ ಬೇರೆ ಅಲ್ಲೇ ಅಲ್ಲ. ಸತ್ತಕ್ಕಿಂತ ವ್ಯತಿರಿಕ್ತವಾದ ವ್ಯಕ್ತಿತ್ವ ಅಂತ ಹೇಳಿದರೆ ತಾನೇ ಸಮಸ್ಯೆ ಬರ್ತದೆ. ಸತ್ತ ಅಂತಂತೂ ಜಾತಿ ನಾವು ಒಪ್ಪಿದ್ದೇವೆ. ಆದ್ದರಿಂದ ಸತ್ತ ಅನ್ನೋದೇ ವ್ಯಕ್ತಿ ಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ಹೇಳ್ತೀವಿ ಅಂತಂದರು. ಅದಕ್ಕೆ ಉತ್ತರ ಏನು? ಇತಿ ಚೇನ್ನ ಸಾಮಾನ್ಯಸ್ಯ ಪರ್ಯಾಯ ಪ್ರವೃತ್ತೋ ನಿಮಿತ್ತತ್ವಾತ್. ನೋಡಿದ್ರ, ಸಾಮಾನ್ಯಸ್ಯ ಪರ್ಯಾಯ ಪ್ರವೃತ್ತೋ ನಿಮಿತ್ತತ್ವಾತ್. ನೀವು ಒಂದು ವೇಳೆ ವ್ಯಕ್ತಿ ಶಬ್ದ ಸತ್ತ ಜಾತಿ ಪ್ರವೃತ್ತಿ ಸತ್ತ ಜಾತಿಯನ್ನೇ ಪ್ರವೃತ್ತಿ ನಿಮಿತ್ತವನ್ನಾಗಿ ಹೊಂದಿದೆ ಅಂತ ಹೇಳಿಬಿಟ್ರೆ ಸಮಸ್ಯೆ ಬರ್ತದೆ. ಏನು? ಸಾಮಾನ್ಯಸ್ಯ ಪರ್ಯಾಯ ಪ್ರವೃತ್ತೋ ನಿಮಿತ್ತತ್ವಾತ್. ಏನು ಪರ್ಯಾಯ ಪ್ರವೃತ್ತೋ ಅಂತೇಳಿ ಇದೆ ಅಲ್ವಾ ಅಲ್ಲಿ? ಈಗ ಘಟತ್ವ ಅಂತ ಜಾತಿ ಇದೆ ಅಲ್ವಾ? ಆ ಘಟತ್ವ ಜಾತಿ ಘಟ ಶಬ್ದ ಎಲ್ಲಿ ಕರಿಬೇಕು ಅಂತನ್ನೋದನ್ನು ನಿರ್ವಾಹ ಮಾಡ್ತದೆ. ಎಲ್ಲೆಲ್ಲಿ ಘಟತ್ವ ಅನ್ನೋ ಜಾತಿ ಇದೆಯೋ ಘಟ ಶಬ್ದವನ್ನು ಶಬ್ದದಿಂದ ಕರೀಬೋದು, ಘಟ ಶಬ್ದದಿಂದ ಕರೀತದೆ. ಹಾಗೆ ಕುಂಭ ಅಂತ ಶಬ್ದ ಇದೆ, ಕಲಶ ಅಂತ ಶಬ್ದ ಇದೆ.
ಆ ಘಟ ಶಬ್ದಕ್ಕೆ ಪರ್ಯಾಯ ಶಬ್ದಗಳು ಯಾವುದು? ಕುಂಭ ಕಲಶ. ಹಾಂ, ಆ ಕುಂಭಕಲಶ ಶಬ್ದಗಳು ಕೂಡ ಘಟತ್ವ ಅನ್ನುವಂಥ ಜಾತಿ ಇದ್ದಲ್ಲೇ ತಾನೇ ಕರೆಯೋದು. ಹೌದು ಸರ್. ಹಾಗಾದರೆ ಘಟತ್ವ ಅನ್ನುವ ಜಾತಿ ಘಟ, ಕುಂಭ, ಕಲಶ ಈ ಪರ್ಯಾಯ ಶಬ್ದಗಳಿಗೆಲ್ಲ ಅದು ಒಂದೇ ಪ್ರವೃತ್ತಿ ನಿಮಿತ್ತ. ಆಚಾರ್ಯ. ಹೀಗೆ ತಾರ್ಕಿಕರು ಹೇಳೋದು. ಆಚಾರ್ಯ. ಪ್ರಕೃತದಲ್ಲಿ ಒಂದು ವೇಳೆ ವ್ಯಕ್ತಿತ್ವ ಮತ್ತು ಸಾಮಾನ್ಯ ಬೇರೆ ಬೇರೆ ಅಲ್ಲ ಅಂತಾದರೆ, ಹಾಗಾದರೆ ನೀವೇ ಹೇಳಿದಂತೆ ವ್ಯಕ್ತಿ ಶಬ್ದದಿಂದ ಕರೆಸಿಕೊಳ್ಳುವಂತಹ ದ್ರವ್ಯ ಗುಣ ಕರ್ಮಗಳಿಗೆ ಸತ್ತಾ ಅನ್ನೋದು ಪ್ರವೃತ್ತಿ ನಿಮಿತ್ತ ಅಂತ ಹೇಳಿದರೆ, ಸತ್ ಶಬ್ದಕ್ಕೂ ಅದೇ ಪ್ರವೃತ್ತಿ ನಿಮಿತ್ತ, ವ್ಯಕ್ತಿ ಶಬ್ದಕ್ಕೂ ಅದೇ ಪ್ರವೃತ್ತಿ ನಿಮಿತ್ತ ಅಂತ ಆಗ್ಬೇಕು. ಪರ್ಯಾಯ ಶಬ್ದಗಳು ಹೌದಾ ಸರ್? ಆಗ್ತದಾ? ಆಗಕ್ಕಿಲ್ಲ. ಇದು ಆಮೇಲೆ ಇಲ್ಲಿ ಘಟತ್ವ ಕೂಡ ಕಲಶತ್ವ ಕುಂಭತ್ವ ಅಂತ ಹೇಳ್ಬೋದಲ್ಲ, ಅದೇ ಮತ್ತೆ ಯಾಕಂದ್ರೆ ಪರ್ಯಾಯ ಪದ. ಅದು ಅಲ್ಲಿ ಸರಿ, ಅಲ್ಲಿ ಬೇಡ, ಅಲ್ಲಿ ಬೇಡ, ಅದು ಪರ್ಯಾಯ ಪದಗಳೇ ಆದ್ದರಿಂದ ನಡೀತದೆ. ಆಚಾರ್ಯ. ಆದರೆ ಇಲ್ಲೇನಾಗೋಯ್ತು, ವ್ಯಕ್ತಿತ್ವ ಮತ್ತು ಸತ್ತಾ ಒಂದೇ ಅಂತ ಆದದ್ರಿಂದ ವ್ಯಕ್ತಿ ಶಬ್ದ ಪ್ರವೃತ್ತಿ ನಿಮಿತ್ತ ಸತ್ತ ಅಂತ ಒಪ್ಪಗೊಂಡದ್ರಿಂದ ಸತ್ ಮತ್ತು ವ್ಯಕ್ತಿ ಎರಡೂ ಶಬ್ದಗಳಿಗೂ ಒಂದೇ ಪ್ರವೃತ್ತಿ ನಿಮಿತ್ತ ಅಂತ ಆಯ್ತಾನೆ. ಅದೇ ಅಲ್ಲಿ ವ್ಯಕ್ತಿ ಮತ್ತು ಸತ್ ಶಬ್ದಕ್ಕೆ ಸತ್ ಶಬ್ದಕ್ಕೂ ಶಕ್ತಿ ಬೇರೆ ಅಲ್ಲ ಸರ್, ಪದ ಶಕ್ತಿ ಅದು ಬೇರೆ ಪ್ರವೃತ್ತಿ ನಿಮಿತ್ತ ಯಾವುದಾಯ್ತು ಈಗ? ಘಟ ಶಬ್ದ ಪ್ರವೃತ್ತಿ ನಿಮಿತ್ತ ಯಾವುದು? ಘಟತ್ವ. ಘಟ ಶಬ್ದ ಪ್ರವೃತ್ತಿ ನಿಮಿತ್ತ ಘಟತ್ವ. ಕಲಶ, ಕುಂಭ ಶಬ್ದಗಳ ಪ್ರವೃತ್ತಿ ನಿಮಿತ್ತವು ಘಟತ್ವವೇ ಆದದ್ರಿಂದ ಏಕ ಪ್ರವೃತ್ತಿ ನಿಮಿತ್ತ ಹೊಂದಿರುವಂತಹ ಘಟ, ಕಲಶ, ಕುಂಭ ಶಬ್ದಗಳು ಪರ್ಯಾಯಗಳು ಅಂತ ಗುರುತಿಸ್ಕೊಂಡಿದ್ದಾರೆ. ಹಾಗೆ ಸತ್ಶಬ್ದ ಪ್ರವೃತ್ತಿ ನಿಮಿತ್ತ ಸತ್ತ ಅದೇ ವ್ಯಕ್ತಿತ್ವಕ್ಕಿಂತ ಭಿನ್ನ ಅಲ್ಲ ಅಂತಾಗಿಬಿಟ್ರೆ, ಸತ್ತ ಮತ್ತು ಸತ್ ಮತ್ತು ವ್ಯಕ್ತಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಒಂದಾದದ್ರಿಂದ ಸತ್ ಮತ್ತು ವ್ಯಕ್ತಿ ಶಬ್ದಗಳು ಪರ್ಯಾಯ ಪದಗಳು ಅಂತಾಗಲಿ ಅಂತ ಆಪಾದನೆ ಮಾಡ್ತಿದ್ದಾರೆ. ಇಲ್ಲಿ ಆಚಾರ್ಯ ಒಂದು ಡೌಟ್ ಬರ್ತಾ ಇದೆ. ಹೇಳಿ. ಇಲ್ಲಿ ತಥೈವ ವ್ಯಕ್ತಿ ವಿಜ್ಞಾನಂ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಏನ್ ಮೀನಿಂಗ್ ಆಗ್ತದೆ ವ್ಯಕ್ತಿ ವಿಜ್ಞಾನಂ? ವ್ಯಕ್ತಿ ವಿಜ್ಞಾನಂ ಶಬ್ದಕ್ಕೆ ಇಲ್ಲಿ ಅರ್ಥ ಮಾಡಿರೋದು ಹೇಳ್ತೀನಿ, ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಆದರೆ ಇಲ್ಲಿ ಅರ್ಥ ಏನು ಮಾಡಿದ್ದಾರೆ ಟೀಕಾರಾಯರು ಅಂದರೆ, ವ್ಯಕ್ತಿ ಶಬ್ದ ವಾಚ್ಯತ್ವ ವಿಜ್ಞಾನಂ ಅಂತ ಅರ್ಥ ಅಂತ. ವ್ಯಕ್ತಿ ಅನ್ನೋದಕ್ಕೆ ಏನಿಲ್ಲ ಅರ್ಥ ತಗೊಂಡಿದ್ದಾರೆ. ವ್ಯಕ್ತಿ ಅನ್ನುವ ಶಬ್ದದಿಂದ ಕರೆಸಿಕೊಳ್ಳೋದು ಅದು ವ್ಯಕ್ತಿ ವಿಜ್ಞಾನ ಅಂತ ಕರೆದಿದ್ದಾರೆ ಇಲ್ಲಿ. ವ್ಯಕ್ತಿ ಶಬ್ದ ವಾಚ್ಯ. ವ್ಯಕ್ತಿ ಅನ್ನೋ ವರ್ಡ್ ಇದೆ ಅಲ್ವಾ, ಶಬ್ದ. ವ್ಯಕ್ತಿ ಅನ್ನೋ ವರ್ಡಿನಿಂದ ಕರೆಸಿಕೊಳ್ಳೋದು ಅದೇ ವ್ಯಕ್ತಿ ವಿಜ್ಞಾನ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ವ್ಯಕ್ತಿ ಅಂದರೆ ಯಾವುದನ್ನು ತಗೊಳ್ಬೇಕು ಅಂತ ಕೇಳಿದ್ರಲ್ವಾ? ದ್ರವ್ಯ ಗುಣ ಕರ್ಮ ಮೂರೇ ವ್ಯಕ್ತಿಗಳು, ಪರ್ಸನ್ಸ್. 3 ಪರ್ಸನ್. ಯಾವುದು? ಹೌದು ಹೌದು, ಸರಿಯಾಗಿ ಅರ್ಥ ಆಯ್ತಾ? ಅಂದ್ರೆ ಅದರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಅನ್ನೋ ಧರ್ಮ, ಅದನ್ನ ಜಾತಿ ಅಂತ ಒಪ್ಪಿಲ್ಲ ಅವರು. ಅದಕ್ಕೆ ಅಲ್ಲೇ ಆಕ್ಷೇಪ ಮಾಡಿದ್ರು ಆಚಾರ್ಯ. ಅಲ್ಲಪ್ಪ, ನೀವು ಹೇಳುವಂತೆ ವ್ಯಕ್ತಿತ್ವ ಅನ್ನುವಂಥದ್ದು ಜಾತಿ ಅಲ್ಲ, ಆದರೆ ವ್ಯಕ್ತಿ ಶಬ್ದದಿಂದ ದ್ರವ್ಯ ಗುಣ ಕರ್ಮಗಳ ತಿಳುವಳಿಕೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಿ, ಅಥವಾ ವ್ಯಕ್ತಿ ಶಬ್ದ ವಾಚ್ಯತ್ವ ದ್ರವ್ಯ ಗುಣ ಕರ್ಮದಲ್ಲಿದೆ ಅಂತ ಹೇಳ್ತೀರಿ. ದ್ರವ್ಯ ಗುಣ ಕರ್ಮದಲ್ಲಿ ವ್ಯಕ್ತಿ ಶಬ್ದ ವಾಚ್ಯತ್ವವನ್ನು ವ್ಯಕ್ತಿತ್ವ ಅನ್ನೋ ಜಾತಿ ಒಪ್ಪದೇ ಹೋದರೂ ಹೇಗೆ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಮಾಡಿಬಿಟ್ಟಿದ್ದಾರೆ. ಸರಿಯಾಗಿ ಅರ್ಥ ಆಯ್ತಲ್ಲ? ಸಾಮಾನ್ಯಸ್ಯ ಪರ್ಯಾಯ ಪ್ರವೃತ್ತೋ ನಿಮಿತ್ತತ್ವಾತ್ ಸದ್ವ್ಯಕ್ತಿ ಶಬ್ದಯೋ ಅಪರ್ಯಾಯತ್ವಾತ್ ಅಂತ ಇಷ್ಟು ಹೇಳಿಬಿಟ್ರು. ಸದ್ವ್ಯಕ್ತಿ ಶಬ್ದಗಳು ಅಪರ್ಯಾಯ ಅಂತಾಯಿತು. ಅನ್ಯಥಾ ಸಂಯೋಗಾದಿ ಶಬ್ದಾನಾಮಪಿ ದ್ರವ್ಯಾದಿ ಶಬ್ದ ಪರ್ಯಾಯತ್ವ ಸ್ಯಾತ್ ಅಂತಂದರು. ಅನ್ಯಥಾ ಅಂತಂದರೆ ಸತ್ ಮತ್ತು ವ್ಯಕ್ತಿ ಶಬ್ದಗಳು ಪರ್ಯಾಯ ಅಂತ ಆಗದೇ ಹೋಗಿದ್ದರೆ ಆವಾಗ ಸಂಯೋಗ್ಯಾದಿ ಶಬ್ದ ಇರಬೇಕು. ಸರಿ, ಸಂಯೋಗ್ಯಾದಿ ಶಬ್ದಾನಾಮಪಿ
ದ್ರವ್ಯಾದಿ ಶಬ್ದ ಪರ್ಯಾಯತ್ವ ಸ್ಯಾತ್ ಅಂತಂದ್ರು. ಯಾಕೆ ಅಂತಂದರೆ ಅನ್ಯೂನ ಅನಧಿಕ ವಿಷಯತ್ವ ಮಾತ್ರೇಣ ಪರ್ಯಾಯತ್ವ ಉಪಗಮೆ ಅಂತ ಅರ್ಥ. ಅನ್ಯೂನ ಅನಧಿಕ ವಿಷಯತ್ವ ಇದ್ದ ಮಾತ್ರಕ್ಕೆ ನೀವು ಪರ್ಯಾಯತ್ವವನ್ನು ಒಪ್ಪಿಕೊಳ್ತೀರಿ ಅಂತಾದರೆ ಸಂಯೋಗಿ ಅಂತ ಶಬ್ದ ಇದೆ. ದ್ರವ್ಯದಲ್ಲಿ ಮಾತ್ರ ಸಂಯೋಗ ಇರೋದಾದ್ದರಿಂದ, ದ್ರವ್ಯ ಬಿಟ್ಟು ಎಲ್ಲೂ ಬೇರೆ ಸಂಯೋಗ ಇಲ್ಲವೇ ಇಲ್ಲ. ಆದ್ದರಿಂದ ದ್ರವ್ಯ ಶಬ್ದದಿಂದ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳೆಲ್ಲರೂ ಸಂಯೋಗಿ ಅನ್ನೋ ಶಬ್ದದಿಂದ ಕರೆಸಿಕೊಳ್ಳುವಂಥದ್ದು ದ್ರವ್ಯನೇ ಆಗಿರ್ತದೆ. ಆದ್ದರಿಂದ ಅದನ್ನು ಪರ್ಯಾಯ ಅಂತ ಹೇಳ್ರಿ. ಹಾಗಂತೂ ಹೇಳಲ್ಲ ತಾನೆ. ಇದೆಲ್ಲ ಸಮಸ್ಯೆ ಇದೆ ಅಂತ ತೋರಿಸ್ಕೊಟ್ರಿ. ಅಂದ್ರೆ ಇಲ್ಲಿ ದ್ರವ್ಯನ ಬಿಟ್ಟು ಗುಣಕರ್ಮ ಇದೆಯಲ್ಲ ಸರ್, ಅಲ್ಲಿ ಸಂಯೋಗ ಇಲ್ಲ ಅಂತ ಹೇಳ್ಬೇಕು. ಹೌದು, ಇಲ್ಲ. ಗುಣ ಮತ್ತು ಕರ್ಮದಲ್ಲಿ ಸಂಯೋಗ ಸಂಬಂಧ ಒಪ್ಪಿಲ್ಲ ತಾರ್ಕಿಕರು. ದ್ರವ್ಯಯೋರೇವ ಸಂಯೋಗ ಅಂತ ಅವ್ರ ಮತ. ದ್ರವ್ಯಗಳಿಗೆ ಮಾತ್ರ ಸಂಬಂಧ ಅಂತ ಒಪ್ಪಿಕೊಂಡಿದ್ದಾರೆ. ಹಾಗಾಗಿನೇ ಅದನ್ನೇ ಆಪಾದನೆ ಮಾಡಿದರು. ಸಂಯೋಗ್ಯಾದಿ ಶಬ್ದ ಅಂದರೆ ದ್ರವ್ಯಾದಿ ಶಬ್ದ, ದ್ರವ್ಯ ಶಬ್ದ ಪ್ರವೃತ್ತಿ ನಿಮಿತ್ತ ಯಾವುದು? ದ್ರವ್ಯತ್ವ. ಸಂಯೋಗಿ ಶಬ್ದ ಪ್ರವೃತ್ತಿ ನಿಮಿತ್ತ ಯಾವುದು? ಯದ್ಯಪಿ ಸಂಯೋಗ ಅದು ದ್ರವ್ಯದಲ್ಲಿ ಮಾತ್ರ ಇರ್ತದೆ. ಆದ್ದರಿಂದ ಎರಡೂ ಶಬ್ದಗಳಿಗೂ ದ್ರವ್ಯತ್ವವೇ ಪ್ರವೃತ್ತಿ ನಿಮಿತ್ತ ಅಂತಾಗಿ ಆ ದ್ರವ್ಯ ಶಬ್ದ ಸಂಯೋಗಿ ಶಬ್ದಗಳು ಪರ್ಯಾಯ ಅಂತಾಗಲಿ, ಸತ್ ಶಬ್ದ ಮತ್ತು ವ್ಯಕ್ತಿ ಶಬ್ದಗಳು ಪರ್ಯಾಯ ಅಂತಾದಂತೆ ಅಂತ ಕೇಳ್ತೀವಿ. ಅದು ಒಪ್ಲಿಕ್ಕೆ ತಯಾರಿಲ್ಲ, ಯಾರು ಒಪ್ಲಿಕ್ಕೆ ಬರೋದೂ ಇಲ್ಲ ಅದನ್ನು. ಇಷ್ಟು ಸ್ಥಾನಾಂತರೇ ಬಾಧಕ ಅಂದರೆ ಇಷ್ಟರ್ಥ. ಇನ್ನು ನಾನು ಶಬ್ದ ಮಾತ್ರಸ್ಯ ಜಾತಿ ನಿಮಿತ್ತತ್ವಾತ್ ಸತ್ತಯಾ ಪರಾಪರ ಭಾವ ಶೂನ್ಯಮಪಿ ದ್ರವ್ಯಗುಣಕರ್ಮಸು ವ್ಯಕ್ತಿತ್ವಂ ಅಸ್ತೇವ ಇತ್ಯತಃ ನ ಉಕ್ತದೋಷಃ ಇತ್ಯತಃ ಯದೀತಿ. ಶಬ್ದ ಮಾತ್ರಸ್ಯ ಜಾತಿ ನಿಮಿತ್ತತ್ವ, ಯಾವ್ಯಾವ ಶಬ್ದಗಳು ಅಂತಿದ್ದಾವೋ ಅವೆಲ್ಲದರ ಹಿಂದೆ ಪ್ರವೃತ್ತಿ ನಿಮಿತ್ತ ಒಂದು ಜಾತಿ ಇದ್ದೇ ಇರ್ತದೆ. ಎಂಥ ವಿಚಿತ್ರವಾದ ಸಿದ್ಧಾಂತ. ಸತ್ತಯಾ ಪರಾಪರ ಶೂನ್ಯಮಪಿ ದ್ರವ್ಯಗುಣಕರ್ಮಸು ವ್ಯಕ್ತಿತ್ವಂ ಅಸ್ತೇವ. ಪರಾಪರ ಶೂನ್ಯವೇ ಸತ್ತಾ ಜಾತಿ. ಸತ್ತಯ ಅಂದರೆ ಸತ್ತಾಕ್ಕಿಂತ ಪರ ಅಂತ ಹೇಳಲಿಕ್ಕೂ ಬರಲ್ಲ, ಸತ್ತಾಕ್ಕಿಂತ ಅಪರ ಅಂತ ಹೇಳಲಿಕ್ಕೂ ಬರಲ್ಲ. ಅಂಥೇಳಿ ಸತ್ತಾ ವ್ಯತಿರಿಕ್ತ ಅಲ್ಲ ಅಂಥೇಳೂ ಅಲ್ಲ. ಸತ್ತಾಕ್ಕಿಂತ ಭಿನ್ನವೂ ಹೌದು, ಸತ್ತಾಕ್ಕಿಂತ ಪರಾಪರ ಶೂನ್ಯವೂ ಹೌದು. ಯಾವುದು ಅಂತ ತೀರ್ಮಾನ ಆಗಲ್ಲ. ಅದು ದ್ರವ್ಯ ಗುಣ ಕರ್ಮದಲ್ಲಿ ಮಾತ್ರ ಇರುವಂಥ ವ್ಯಕ್ತಿತ್ವ ಅಂತ ಒಂದು ಪ್ರತ್ಯೇಕ ಜಾತಿಯನ್ನು ಒಪ್ತೀವಿ. ಅದೇ ವ್ಯಕ್ತಿ ಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ನಾವು ವ್ಯವಸ್ಥೆ ಮಾಡ್ತೀವಿ. ಈಗೇನು ದೋಷ ಹೇಳಲಿಕ್ಕೆ ಸಾಧ್ಯ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ವ್ಯಕ್ತಿತ್ವ ಅನ್ನೋ ಜಾತಿಯನ್ನು ಪ್ರತ್ಯೇಕವಾದದ್ದನ್ನು ಒಪ್ಪಿಕೊಂಡ್ರೆ, ದ್ರವ್ಯ ಗುಣಕರ್ಮ ಮಾತ್ರದಲ್ಲಿರುವಂತಹ ಜಾತಿ ಅಂತ ಒಪ್ಪಿಕೊಂಡ್ರೆ ಸಮಸ್ಯೆ ಏನು ಅಂತ ಹೇಳ್ತಾರೆ. ಯದಿ ತಚ್ಚಾಸ್ತಿ ತಸ್ಯಾಪಿ ಹೇಳಬೇಕು. ವಿಶೇಷೇಶ್ವನವಸ್ಥಿತಿ. ನೋಡಿದ್ರ ಎಲ್ಲಿದೆ, ಎಲ್ಲಿಗೆ ಮುಟ್ಟಿಸ್ತಾರೆ. ತರ್ಹಿ ತಸ್ಯ ವ್ಯಕ್ತಿತ್ವಸ್ಯಾಪಿ ವಿಶೇಷೇಷು ವ್ಯಕ್ತಿಷು ಪ್ರವೇಶ ಸ್ಯಾತ್ ಅಂತಂತಾರೆ. ಇದು ಅವ್ರಿಗೆ ಬಾಧಕ. ವ್ಯಕ್ತಿತ್ವ ಅನ್ನುವಂಥ ಒಂದು ಸಾಮಾನ್ಯವನ್ನು ಒಪ್ಪಗೊಂಡು ಅದು ಸತ್ತಾಕ್ಕಿಂತ ಭಿನ್ನ, ಪರಾಪರ ಅಂತ ವ್ಯವಸ್ಥೆ ಹೇಳಲಿಕ್ಕೆ ಬರದೇ ಇರುವಂತಹದ್ದು, ಸತ್ತಾಯ ಪರಾಪರ ವ್ಯವಸ್ಥೆ ಹೇಳಲಿಕ್ಕೆ ಬರದೇ ಇರುವಂತಹದ್ದು ದ್ರವ್ಯ ಗುಣಕರ್ಮದಲ್ಲಿ ಇರುವಂತಹದ್ದು ಅಂತ ಒಪ್ಪಿಕೊಂಡ್ರೆ ಆಗ ವಿಶೇಷೇಷು ವ್ಯಕ್ತಿಷು ಅನವಸ್ಥಿತಿ, ವಿಶೇಷೇಷು ವ್ಯಕ್ತಿಷು ಪ್ರವೇಶ ಸ್ಯಾತ್. ವಿಶೇಷದಲ್ಲಿ ಬರಬೇಕು. ವಿಶೇಷೇಷು ಅಂದರೆ ವ್ಯಕ್ತಿಗಳಲ್ಲಿ. ಅದರಿಂದ ಏನಾಯಿತು? ತಥಾಚ ಅನವಸ್ಥಿತಿ. ಏನು ಅಂತ ಗೊತ್ತಾಗಲ್ಲ ಮೇಲ್ನೋಟಕ್ಕೆ. ಅನುವ್ಯಾಖ್ಯಾನ ಅರ್ಥ ಬರೀತಾರೆ. ತಥಾಹಿ ಯಹ ಶಬ್ದ ಅನೇಕವಾಚಕಃ ಸ ಸರ್ವಃ ಜಾತಿ ನಿಮಿತ್ತಕಃ ಅಂತ ಒಂದು ವ್ಯಾಪ್ತಿಯನ್ನು ಇಟ್ಟುಕೊಂಡು
ಸ್ವೀಕೃತ್ಯ ದ್ರವ್ಯ ಗುಣ ಕರ್ಮಸು ವ್ಯಕ್ತಿತ್ವಂ ನಾಮ ಜಾತಿ ಯದ್ಯಂಗೀಕ್ರಿಯತೆ. ವ್ಯಕ್ತಿ ಶಬ್ದ ಅದಕ್ಕೆ ಪ್ರವೃತ್ತಿ ನಿಮಿತ್ತ ವ್ಯಕ್ತಿತ್ವ ಅನ್ನುವಂತಹ ಜಾತಿ ಇದೆ. ಯಾಕಂದರೆ ಶಬ್ದ ಅಂತಂದ ಮೇಲೆ ಅದು ಜಾತಿ ನಿಮಿತ್ತಕವೇ ಆಗಿರ್ತದೆ ಅಂತ ನಿಯಮವನ್ನು ಸ್ವೀಕಾರ ಮಾಡಿ ದ್ರವ್ಯ ಗುಣ ಕರ್ಮಗಳಲ್ಲಿ ಇರುವಂತಹ ವ್ಯಕ್ತಿತ್ವ ಅನ್ನುವಂಥ ಒಂದು ಜಾತಿಯನ್ನು ಒಪ್ಪಿಕೊಂಡ್ರೆ, ಇದು ತಾರ್ಕಿಕರು ಮಾಡಿದ್ದೀಗ ಮಾತನಾಡುವಾಗ, ವಾದ ಮಾಡುವಾಗ. ಯದ್ಯಪಿ ವ್ಯಕ್ತಿತ್ವ ಜಾತಿ ಒಪ್ಪಿಲ್ಲ. ಒಂದು ವೇಳೆ ಒಪ್ಪಿಕೊಂಡ್ರೆ ತರ್ಹಿ ತಸ್ಯಾಂ ಅನ್ಯಾಸು ಚ ಜಾತಿಷು ಜಾತಿ ಶಬ್ದ ಪ್ರವೃತ್ತಯೇ ಜಾತಿತ್ವಂ ನಾಮ ಜಾತಿ ಅಂಗೀಕರ್ತವ್ಯ ಸ್ಯಾತ್. ಯಾಕಂದರೆ ಯಹ ಶಬ್ದ ಅನೇಕವಾಚಕ ಸರ್ವೋಪಿ ಜಾತಿ ನಿಮಿತ್ತಕಃ ಅನ್ನೋ ನಿಯಮ ತಾನೇ ನೀವು ಸ್ವೀಕಾರ ಮಾಡಿದ್ದು. ಹಾಗಾದರೆ ಜಾತಿ ಅನ್ನೋ ಶಬ್ದವು ಅನೇಕ ವಾಚಕನೇ ಅಲ್ವಾ? ಹಾಗಾದರೆ ಆ ಜಾತಿ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ಒಂದು ಜಾತಿತ್ವ ಅನ್ನೋ ಜಾತಿಯನ್ನು ಒಪ್ಕೊಳ್ಬೇಕು ಅಂತ ಆಯ್ತಲ್ವಾ? ಅದು ಅವರಿಗೆ ಬಿಸಿ ತುಪ್ಪ ಆಯಿತು, ನಿಂಬಾಯಲ್ಲೇ ಬಂತು. ಯಾವ ಶಬ್ದವು ಅನೇಕ ವಾಚಕವಾಗಿರ್ತದೋ ಆ ಎಲ್ಲ ಶಬ್ದವು ಒಂದು ಜಾತಿಯನ್ನು ಪ್ರವೃತ್ತಿ ನಿಮಿತ್ತವನ್ನಾಗಿ ಹೊಂದಿರ್ತದೆ ಅಂತ ನೀವೇ ಹೇಳಿದ್ರಲ್ವಾ? ಹಾಗಾದರೆ ವ್ಯಕ್ತಿತ್ವ ಅನ್ನೋ ಜಾತಿಯನ್ನು ಅಂಗೀಕರಿಸೋದಾದರೆ ಜಾತಿತ್ವ ಅನ್ನೋ ಜಾತಿಯನ್ನು ಒಪ್ಪಬೇಕೀಗ. ಯಾಕೆ ಜಾತಿ ಶಬ್ದ ಅನೇಕ ವಾಚಕ, ಆ ಜಾತಿತ್ವ ಅನ್ನೋ ಜಾತಿ ಒಪ್ಪ್ರಿ. ಅಲ್ಲ, ಒಂದು ನಿಮಿಷ. ಓಂ ಅಂದರು ಓಂ ಇತಿ ಚೇ ಒಪ್ತೇವೆ ಅಂದ್ರೆ ಈಗ ಒಂದು ವೇಳೆ ಒಪ್ತೇವೆ ಅಂತಂದರೆ ತರ್ಹಿ ವ್ಯಕ್ತಿತ್ವ ಜಾತಿರಪಿ ಜಾತಿತ್ವಂ ಪ್ರತಿ ವ್ಯಕ್ತಿ ಸ್ಯಾತ್. ನೋಡಿ, ಗಮನಿಸಿ, ವ್ಯಕ್ತಿತ್ವ ಮತ್ತು ಜಾತಿತ್ವಗಳಲ್ಲಿ ವ್ಯಕ್ತಿತ್ವ ಅಂತ ಒಂದು ಜಾತಿ ಒಪ್ಕೊಳ್ಬೇಕು. ನೀವೀಗ ಒಪ್ಕೊಂಡ್ರಿ, ಆ ವ್ಯಕ್ತಿತ್ವ ಅನ್ನೋ ಜಾತಿ ಇದೆ ಅಲ್ಲ, ಅದು ಸ್ವಾರಸ್ಯ ನೋಡ್ರಿ. ಜಾತಿತ್ವ ಅನ್ನುವಂಥ ಜಾತಿಗೆ ಅದು ವ್ಯಕ್ತಿ ಆಯಿತು. ಈಗ ನೋಡಿ, ಗಮನಿಸಿ, ಇದು ವ್ಯಕ್ತಿತ್ವ ಅನ್ನುವಂಥ ಜಾತಿ, ಇದರೊಳಗೆ ಜಾತಿತ್ವ ಅನ್ನೋ ಜಾತಿ ಇರ್ತದೆ ತಾನೆ. ಹಾಗಾದರೆ ವ್ಯಕ್ತಿತ್ವ ಜಾತಿ ಅನ್ನೋದರೊಳಗೆ ಜಾತಿತ್ವ ಅನ್ನೋ ಜಾತಿ ಇದ್ದಾಗ ಜಾತಿತ್ವ ಜಾತಿಗೆ ವ್ಯಕ್ತಿತ್ವ ಅನ್ನೋದು ವ್ಯಕ್ತಿ ಆಯಿತು. ಏನು ಹೇಳಿದೆ ಗೊತ್ತಾಯ್ತಾ? ಎಂಥ ವಿಚಿತ್ರವಾದ ತರ್ಕ ಇದು. ನೋಡಿ, ಅದೇ ಅಂದ್ರು, ವ್ಯಕ್ತಿತ್ವ ಜಾತಿರಪಿ ಜಾತಿತ್ವ ಜಾತಿಂ ಪ್ರತಿ ವ್ಯಕ್ತಿ ಸ್ಯಾತ್. ಜಾತಿತ್ವ ಜಾತಿಗೆ ವ್ಯಕ್ತಿತ್ವ ಜಾತಿ ವ್ಯಕ್ತಿ ಆಯಿತು. ಆಗಲಿ ಅಂತಂದ್ರು. ಅದು ಆಗಲಿ ಅಂತಾದರೆ ನಚ ಸಾ ಸ್ವರೂಪೇ ವರ್ತತೆ ತತಃ ದ್ರವ್ಯಾದಿತ್ರಯೇ ತಸ್ಯಾಂಚ ವ್ಯಕ್ತಿ ಶಬ್ದ ಪ್ರವೃತ್ತ್ಯರ್ಥಂ ಅಪರಂ ವ್ಯಕ್ತಿತ್ವಂ ಅಂಗೀಕರಣೀಯಂ ತತ್ರ ಪುನಃ ಜಾತಿ ಶಬ್ದ ಪ್ರವೃತ್ತಯೇ ಜಾತಿತ್ವಂ ಅಭ್ಯುಪಗಂತವ್ಯಂ ಇತಿ ಸಾಪಿ ತದಾಶ್ರಯತೆಯ ವ್ಯಕ್ತಿ ಸ್ಯಾತ್ ತಸ್ಯಾಂ ಪುನಃ ವ್ಯಕ್ತಿತ್ವಾಂತರಂ ಇತ್ಯೇವಂ ಅನವಸ್ಥಾ. ಈ ಥರ ಹೇಳಬೇಕಿಲ್ಲ. ವ್ಯಕ್ತಿತ್ವ ಅನ್ನೋದು ಒಂದು ಜಾತಿ, ಒಂದು ಎ. ಅಲ್ಲಿ ಜಾತಿತ್ವ ಅನ್ನುವ ಜಾತಿ ಇರೋದ್ರಿಂದ ಜಾತಿತ್ವ ಜಾತಿ ಪ್ರತಿ ವ್ಯಕ್ತಿತ್ವ ಜಾತಿ ವ್ಯಕ್ತಿ ಅಂತ ಆಯ್ತವ ಅಲ್ವಾ? ಜಾತಿತ್ವ ಜಾತಿಯನ್ನು ಕುರಿತು ವ್ಯಕ್ತಿತ್ವ ಜಾತಿ ವ್ಯಕ್ತಿ ಅಂತ ಆಯ್ತು. ಒಪ್ಕೊಳ್ತೇವೆ ಅಂತಾದರೆ ನಚ ಸಾ ಸ್ವರೂಪೇ ವರ್ತತೆ, ಅದು ತನ್ನ ಸ್ವರೂಪದೊಳಗೆ ಇದೆ ಅಂತ ಹೇಳಲಿಕ್ಕಂತೂ ಬರಲ್ಲ. ತತಃ ದ್ರವ್ಯಾದಿತ್ರಯೇ ತಸ್ಯಾಂಚ ವ್ಯಕ್ತಿ ಶಬ್ದ ಪ್ರವೃತ್ತ್ಯರ್ಥಂ, ದ್ರವ್ಯಾದಿತ್ರಯದಲ್ಲಿ ವ್ಯಕ್ತಿ ಶಬ್ದ ಪ್ರವೃತ್ತಿ ಆಗಲಿಕ್ಕೆ ಒಂದು ಜಾತಿಯನ್ನು ಒಪ್ಕೊಳ್ಬೇಕು, ವ್ಯಕ್ತಿತ್ವ ಜಾತಿಯನ್ನು. ಅದು ವ್ಯಕ್ತಿತ್ವದೊಳಗಿರೋ ವ್ಯಕ್ತಿತ್ವ ಅಲ್ಲ, ದ್ರವ್ಯಾದಿಗಳಲ್ಲೇ ಇರುವಂತಹ ವ್ಯಕ್ತಿತ್ವ ಬೇರೆ, ಸ್ವರೂಪದಲ್ಲಿರುವಂತಹದ್ದಲ್ಲ. ಅದೊಂದು ಪ್ರತ್ಯೇಕ ಅಂತ ಒಪ್ಪಿಕೊಂಡ್ರೆ ಅಲ್ಲಿ ಪುನಃ ಜಾತಿ ಶಬ್ದ ಪ್ರವೃತ್ತಿ ಆಗಬೇಕಾದ್ರೆ ಮತ್ತೊಂದು ವ್ಯಕ್ತಿತ್ವ ಅನ್ನೋ ಜಾತಿಯನ್ನು ಒಪ್ಕೊಳ್ಬೇಕು. ಹೀಗೆ ತದಾಶ್ರಯತೆಯ ಮತ್ತೊಂದು ವ್ಯಕ್ತಿಯನ್ನು ಒಪ್ಕೊಳ್ತಾ ಹೋದ್ರೆ ಇದು ಅನವಸ್ಥಾ ಬರ್ತದೆ ಅಂತಂದ್ರು. ಇದೇನ್ ಬರ್ತದೆ? ಮತ್ತೆ ಒಪ್ಕೊಳ್ತಾ ಹೋದ್ರೆ ಏನ್ ಬರ್ತದೆ?
ಇಷ್ಟನ್ನು ಮನಸ್ಸಲ್ಲಿ ಇದು ಅನವಸ್ಥಾ ದೋಷವೇ ತಾರ್ಕಿಕರಿಗೆ ಕೊನೆಗೆ ಕೊಟ್ಟದ್ದು. ಆಚಾರ್ಯ ಆಚಾರ್ಯ. ವಾದ ಮಾಡುವಾಗ ಅನವಸ್ಥಾ ದೋಷ ಕೊಟ್ಟರೆ ಮುಗೀತು ಅಂತ ಅರ್ಥ. ಅಲ್ಲಿ ಅಲ್ಲ ಮತ್ತೆ ದೊಡ್ಡ ನಿಗ್ರಹ ಸ್ಥಾನ ತಾರ್ಕಿಕರಿಗದು. ಸೂತ್ರನೇ ಅದೇ ಹೇಳುತ್ತೆ. ಹೌದು ಸಂಧ್ಯಾಭೂತ ಅಭಿಗಮ ಸಾಮ್ಯ ಹೌದು. ಅನವಸ್ಥಿತಿ ಹೌದು. ಅದೇ ಸೂತ್ರದಿಂದ. ಅದಕ್ಕೆ ಹೇಳಿದರು. ಅದು ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅನವಸ್ಥಿತೆ ಅಂತಂದಿದ್ದು, ಆಚಾರ್ಯ ಆಚಾರ್ಯ. ಬರೀ ಸುಮ್ಮನೆ ಏನೋ ಅಂದಿದ್ಲಲ್ಲ ಅದು. ಅಲ್ಲ ಮತ್ತೆ ಆಚಾರ್ಯ. ಯದಿ ತಚ್ಚಾಸ್ತಿ ತಸ್ಯಾಪಿ ವಿಶೇಷೇಷ ಅನವಸ್ಥಿತಿ ಅಂತ ಅನವಸ್ಥಾ ದೋಷ ತೋರಿಸ್ದಂಗೆ ಆಯಿತು. ಇನ್ನು ಸ್ಥಳಾಂತರೇ ಬಾಧಕಮಾಹ ಕಥಮಿತಿ, ಮತ್ತೊಂದು ಸ್ಥಳ ತೋರಿಸಿ ಬಾಧಕ ಹೇಳ್ತೀವಿ. ಸರಿ, ವ್ಯಕ್ತಿತ್ವ ಜಾತಿ ಒಪ್ಕೊಳ್ಬೇಕಾದೀತು, ಒಪ್ಕೊಳ್ಬೇಕೋ ಬೇಡವೋ ಅನ್ನೋ ಅಲ್ಲೇ ಚರ್ಚೆ. ಒಪ್ಕೊಂಡ್ರೆ ಏನು ಸಮಸ್ಯೆ, ಒಪ್ಕೊಳ್ಳದೆ ಇದ್ದರೆ ಏನು ಸಮಸ್ಯೆ. ಒಪ್ಕೊಂಡ್ರೆ ಕೊನೆಗೆ ಅನವಸ್ಥಿತಿಗೆ ತಂದು ಕುಡಿಸಿದ್ರು. ಒಪ್ಕೊಳ್ಳದೆ ಹೋದರೆ ವ್ಯಕ್ತಿ ಶಬ್ದ ವಾಚ್ಯತ್ವ ಹೆಂಗೆ ತಿಳ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ಅರ್ಥ ಗೊತ್ತಾಯ್ತಾ? ಹೌದು ಆಚಾರ್ಯ. ಇದಿಷ್ಟಿರಲಿ, ಉಳಿದು ಮತ್ತೆ ನಾಳೆ ಮಾಡ್ತೀನಿ. ನೀವು ಶೇರ್ ಮಾಡುವಂತ ಪಾಠಗಳೇ ಸರಿಯಾಗಿ ನಿನ್ನೆ